ಕೂಡಲೇ ಮುನೇಗೌಡ ಏನಾದರೂ ಸ್ವಲ್ಪ ಸ್ಟ್ಯಾಂಡ್ ಆಗಿದ್ರೆ ಕಾಂಗ್ರೆಸ್ನವ್ರಿಗೆ ಒಳ್ಳೆ ದಾರಿ ಇತ್ತು. ಪಾಪ ಭ್ರಮೆ, ನಾನು ಸ್ಟ್ಯಾಂಡ್ ಆಗಿ ಇದ್ರೆ ಇವ್ರು ಸೋಲ್ತಾ ಇದ್ರು, ಇವರೆಲ್ಲಿ ಗೆಲ್ತಾ ಇದ್ರು. ಮುನೇಗೌಡ ಸ್ಟ್ಯಾಂಡ್ ಆಗಲಿಲ್ಲ, ಅದೇನಾಯಿತು ಒಳ ರಾಜಕೀಯ ನನಗೆ ಗೊತ್ತಿಲ್ಲ. ಒಳ ರಾಜಕೀಯ ಅದನ್ನು ಕೇಶವ ರಾಜಣ್ಣನ ಮತ್ತು DK ಶಿವಕುಮಾರ್ನ ಕೇಳಕ್ಕೆ ಮೈಕೇನೋ ಇವಾಗ ಯಾವುದೋ ಹೊಸ ಪೋಸ್ಟ್ ಕೊಟ್ಬಿಟ್ಟು ಉರುಪಾಗಿ ಬಲೆ ಮಾತಾಡ್ತಾ ಇದ್ದಾರೆ. ಮುಂದಕ್ಕೆ 28ಕ್ಕೆ ನೋಡೋಣ MLA ಅವ್ರನ್ನ ಸೋಲ್ಸಕ್ಕೆ ಕೇಳಿ, ನಿಮ್ಮ ಶಕ್ತಿ ತಾಕತ್ತು ಎಲ್ಲ ಎಷ್ಟೈತೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಮೊನ್ನೆ KDP ಮೆಂಬರ್ ಲಕ್ಷ್ಮಣ್ ಮೂರ್ತಿ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಮುನೇಗೌಡರು ಸ್ಟ್ಯಾಂಡ್ ಆಗಿದ್ರೆ ಕೇಶವರಾಜನ್ ಅವ್ರು ಗೆಲ್ತಾ ಇದ್ರು, ಅದೇನಾಯ್ತು ಒಳ ರಾಜಕೀಯ ಅಂತ. ಒಳ ರಾಜಕೀಯ ಏನು ಸರ್? ಪಾಪ ಏನೋ ಮಾತಾಡಿದರೆ ಒಳ ರಾಜಕೀಯ ಅಂತ ಹೇಳ್ಬಿಟ್ಟು, ನಾನು ಸ್ಟ್ಯಾಂಡ್ ಆಗಿ ಇದ್ದರೆ ಇವ್ರು ಗೆಲ್ತಾ ಇರಲಿಲ್ಲ, ಇವರು ಸೋಲ್ತಾ ಇದ್ರು. ನಾನು ಸ್ಟ್ಯಾಂಡ್ ಆಗಿ ಇದ್ದರೆ ಇವ್ರು ಸೋಲ್ತಾ ಇದ್ರು, ಇವರೆಲ್ಲಿ ಗೆಲ್ತಾ ಇದ್ರು. ಪಾಪ ಭ್ರಮೆ, ಇಡೀ ಯಲಹಂಕದಲ್ಲಿ ಕೇಳಲಿ, ನಾನು ಸ್ಟ್ಯಾಂಡ್ ಆಗಿ ಇದ್ದರೆ ಯಾರು ಗೆಲ್ತಾ ಇದ್ದಿದ್ದು ಅಂತ ಹೇಳ್ಬಿಟ್ಟು ಇವ್ರು 3ನೇ ಸ್ಥಾನಕ್ಕೆ ಹೋಗ್ತಾಯಿದ್ರು. ಒಳ ರಾಜಕೀಯ ಅದನ್ನು ಕೇಶವ ರಾಜಣ್ಣನ ಮತ್ತು DK ಶಿವಕುಮಾರ್ನ ಕೇಳಕ್ಕೆ ಕೇಳಿ, ಹೇಳ್ತಾರೆ ಒಳ ರಾಜಕಾರಣ ಏನು ಅಂತ ಹೇಳ್ಬಿಟ್ಟು. ಅದು ಮುನೇಗೌಡರಿಗೆ ಹೇಳಕ್ಕೆ ಬರಬಾರ್ದು. ಮುನೇಗೌಡರು ಯಾವತ್ತೂ ಪ್ರಾಮಾಣಿಕವಾಗಿ ಇರೋದು, ಇವತ್ತು ಅಷ್ಟೇ, ಮುಂದಕ್ಕೂ ಅಷ್ಟೇ. ಅರ್ಥ ಆಯ್ತಲ್ವಾ? ಅವ್ರು ಲಕ್ಷ್ಮಣ್ ಮೂರ್ತಿಯವರು ಇನ್ನೊಂದು ಸಲ ಕ್ಲಾರಿಫಿಕೇಷನ್ ತೊಗೊಂಡ್ರು. ಒಳ ರಾಜಕಾರಣ ಅವ್ರು ಮಾಡ್ತಾರಾ, ನಾವು ಮಾಡ್ತೀವ? ಕೇಶವ ರಾಜಣ್ಣನ DK ಶಿವಕುಮಾರನ್ನ ಕೇಳಿ, ಅವ್ರು ಹೇಳ್ಕೊಡ್ತಾರೆ ಯಾವ ರೀತಿ ಒಳ ರಾಜಕಾರಣ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದು ನನಗೆ ಹೇಳೋ ಅವಶ್ಯಕತೆ ಅವ್ರಿಲ್ಲ. ಅಂದರೆ ಒಳ ರಾಜಕಾರಣ ಅಂತ ಕೆಲವರು ಊಹೆ ಮಾಡ್ತಾರೆ, ಶಾಸಕರ ಹತ್ರ ದುಡ್ಡು ಇಸ್ಕೊಂಡು ಓಡೋಗ್ಬಿಟ್ರು ಅನ್ನೋ ಊಹೆಗಳು ಕೂಡ ಬರ್ತವೆ ಈ ಮಾತುಗಳು ಬಂದಾಗ. ಅಲ್ಲ ಸರ್, ಈಗ ಸುಮಾರು ಸಲ ಕ್ಲಾರಿಫಿಕೇಷನ್ ಕೊಟ್ಬಿಟ್ಟಿದ್ದೀನಿ ನಾನು. ಅರ್ಥ ಆಯ್ತಲ್ಲ? ಈಗ ಯಾರೋ ಒಬ್ಬರು ಕೊಟ್ಟಿರ್ಬೇಕಲ್ವ ಸರ್, ನಾನು ತೊಗೊಂಡಿರ್ಬೇಕಲ್ಲ ಸರ್. ಯಾವನೋ ಬಂದು ಹೇಳಿ ನಾನು ಕೊಟ್ಟಿದ್ದೀನಿ, ಮುನೇಗೌಡಂಗೆ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನಾವು ನಮ್ಮಪ್ಪ ಅಮ್ಮಗೆ ಹೆಸ್ರು ಹೇಳೋದು ಸರ್, ಬೇರೆಯವ್ರ ಹೆಸ್ರು ಹೇಳೋಕ್ಕೆ ಇಚ್ಛೆ ಪಡಲ್ಲ. ಅಂಥವರು ಯಾರೋ ಇರ್ತಾರೆ. ಅರ್ಥ ಆಯ್ತಲ್ಲ? ನಾವು ಒಳ್ಳೆ ಇದರಲ್ಲಿ ಹುಟ್ಟಿದ್ದೀವಿ, ಅದನ್ನು ಹಂಗೆ ನಾವು ಕಾಪಾಡ್ಕೊಂಡು ಹೋಗ್ತೀವಿ. ಇವ್ರ ಹತ್ರ ಹೇಳ್ಸ್ಕೊಳೋಂಥ ಅವಶ್ಯಕತೆ ನಮಗೇನು ಇಲ್ಲ. ಆ ಥರದ್ದರದ್ದು ನಮಗೆ ಬಂದಿಲ್ಲ. ಯಾವ ಒಳ ರಾಜಕಾರಣ ಸರ್? ನಮ್ಗೆ ಆರ್ಥಿಕವಾಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಇಲ್ಲ ಅಂತ ನಾವು ಹೇಳಲ್ಲ. ಹಂಗಾಗಿ ನಾವು 3ನೇ ಸ್ಥಾನಕ್ಕೆ ಹೋಗಬೇಕಾಯಿತು. ನಮ್ಮ ಆರ್ಥಿಕವಾಗಿ ಎಲ್ಲ ಕರೆಕ್ಟಾಗಿ ಇದ್ದಿದ್ರೆ ಯಲಹಂಕ ಕ್ಷೇತ್ರದಲ್ಲಿ ಎಲ್ರಿಗೂ ಗೊತ್ತಿದೆ ಮುನೇಗೌಡರೇ ಗೆಲ್ತಾ ಇದ್ದಿತ್ತು ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಲ್ವಾ? ಕಾಂಗ್ರೆಸ್ ಎಲ್ಲಿ ಗೆಲ್ಲಕ್ಕಾಗ್ತಾ ಇರಲಿಲ್ಲ. ನನಗೇನು ಓಟ್ ಬರಬೇಕಾಗಿತ್ತು ಅವ್ರಿಗೆ ಹೋಗಿದೆ, ಆ ಓಟೆಲ್ಲ ನನಗೆ ಬರಬೇಕಾಗಿತ್ತು. ಲಕ್ಷ್ಮಣ್ ಮೂರ್ತಿಯವರು ಕ್ಲೀನಾಗಿ ಎಲ್ಲ ಇದು ಮಾಡಿ ಅನಲೈಸ್ ಮಾಡಿ ನೆಕ್ಸ್ಟ್ ಯಾವಾಗ ನಾವು ಮಾತಾಡಬೇಕಾದ್ರೆ ಮಾತಾಡಲಿ. ಪಾಪ ಅವರು ನಮ್ಮ ಸ್ನೇಹಿತರೆ. ಮೈಕೇನೋ ಇವಾಗ ಯಾವುದೋ ಹೊಸ ಪೋಸ್ಟ್ ಕೊಟ್ಬಿಟ್ಟು ಉರುಪಾಗಿ ಬಲೆ ಮಾತಾಡ್ತಾ ಇದ್ದಾರೆ. ಮುಂದಕ್ಕೆ 28ಕ್ಕೆ ನೋಡೋಣ MLA ಅವ್ರನ್ನ ಸೋಲ್ಸಕ್ಕೆ ಕೇಳಿ, ಆವಾಗ ಒಪ್ಕೊಳ್ಳೋಣ. ನಿಮ್ಮ ಶಕ್ತಿ ಇದು ತಾಕತ್ತು ಎಲ್ಲ ಎಷ್ಟೈತೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ.